ಲೋಕಸಭಾ ಚುನಾವಣೆ ಹೊಸ್ತಿಲಿನಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಬ್ಯಾಕ್ ಟು ಹೋಮ್ ಅನ್ನೋ ಹಾಗೆ ಜನಾರ್ದನ್ ರೆಡ್ಡಿ ವಾಪಸ್ ಬಿಜೆಪಿಗೆ ಸೇರಿದ್ದಾರೆ. ನನ್ನ ಕಣಕಣದಲ್ಲೂ ಕೇಸರಿ ಅಂದ್ರೆ ಬಿಜೆಪಿ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ರೆಡ್ಡಿ ಅವರ ಸೇರ್ಪಡೆ ಬಿಜೆಪಿಗೆ ಎಷ್ಟು ಮಟ್ಟಿಗೆ ಪ್ಲಸ್ ಆಗುತ್ತೆ? ಯಾವ ಲೆಕ್ಕಾಚಾರವನ್ನ ಹಾಕೊಂಡು ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ? ಶ್ರೀರಾಮುಲು ಏನ್ ಹೇಳಿದ್ರು ಬನ್ನಿ ನೋಡೋಣ. ಭಾರತೀಯ ಜನತಾ ಪಕ್ಷ ಅಂದ್ರೆ ನನಗೆ ತಾಯಿ ಇದ್ದಂಗೆ. ಜನರ ಪ್ರೀತಿಯನ್ನು ಗಳಿಸ್ಕೊಂಡು ಪುನಃ ಅವರು ತವರು ಮನೆಗೆ ವಾಪಸ್ ಬರ್ತಾ ಇದ್ದಾರೆ. ನಮ್ಮೊಂದಿಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ನಮ್ಮ ಪಕ್ಷಕ್ಕೆ ದೊಡ್ಡ ಶಕ್ತಿ ಆನೆ ಬಲ ಬಂದಂತಾಗಿದೆ. ಬಳ್ಳಾರಿಯಲ್ಲಿ ಬಿಜೆಪಿ ಅಸ್ತಿತ್ವನೇ ಇರಲಿಲ್ಲ. ಜನಾರ್ದನ್ ರೆಡ್ಡಿ ಅವರು ನಾನು ಸೇರಿ ಭದ್ರಕೋಟೆ ಛಿದ್ರ ಮಾಡಿ ಭಾರತೀಯ ಜನತಾ ಪಾರ್ಟಿ ಬಾವುಟ ನಡೆಸಿದ್ವಿ. ಹೀಗಾಗಿ ಅವರು ಮತ್ತೆ ಬಿಜೆಪಿಗೆ ಬಂದಿದ್ದು ಒಳ್ಳೆಯದು, ನಾನು ಸ್ವಾಗತ ಮಾಡ್ತೀನಿ. ಬಳ್ಳಾರಿ ಗಣಿಧಣಿ ಕೆಆರ್ಪಿಪಿ ಸಂಸ್ಥಾಪಕ ಗಾಲಿ ಜನಾರ್ದನ್ ರೆಡ್ಡಿಯ ಮತ್ತೊಂದು ಇನ್ನಿಂಗ್ ಶುರುವಾಗಿದೆ. ಮರಳಿ ಮಾತೃಪಕ್ಷ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲೇ ರೆಡ್ಡಿ ಬಿಜೆಪಿಯ ಬಾವುಟ ಹಿಡಿದಿರೋದು ಸಾಕಷ್ಟು ಕುತೂಹಲವನ್ನೇ ಹುಟ್ಟಿಸಿದೆ. ರೆಡ್ಡಿ ಬಿಜೆಪಿ ಸೇರ್ಪಡೆಯಿಂದ ತಂತ್ರಗಾರಿಕೆಯ ಜೊತೆಗೆ ಲಾಭದ ಲೆಕ್ಕಾಚಾರವೂ ಜೋರಾಗಿ ನಡೆಯುತ್ತಿದೆ. ಗಾಲಿ ಜನಾರ್ದನ ರೆಡ್ಡಿ ಮತ್ತೊಂದು ಇನ್ನಿಂಗ್ ಶುರು. ರೆಡ್ಡಿ ಜೊತೆ ಪತ್ನಿ ಅರುಣಾ ಲಕ್ಷ್ಮಿಯು ಬಿಜೆಪಿ ಸೇರ್ಪಡೆ. ಕಲ್ಯಾಣ ಕರ್ನಾಟಕದಲ್ಲಿ ರೆಡ್ಡಿ ಹವಾ ಇವತ್ತಿಗೂ ಇದೆ. ರೆಡ್ಡಿ ಅಂದ್ರೆ ಸಾಕು, ಅಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ತನ್ನ ಶಕ್ತಿ ಏನು ಅನ್ನೋದನ್ನ ತೋರಿಸೋಕೆ ಬಿಜೆಪಿ ತೊರೆದು ಹೊಸ ಪಕ್ಷ ಕಟ್ಟಿದ್ದ ರೆಡ್ಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂತ ಘೋಷಣೆ ಮಾಡಿದ್ರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಗಂಗಾವತಿಯಿಂದ ಗೆಲುವು ಸಾಧಿಸಿದ್ರು. ಆದರೆ ಇದೀಗ ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲೇ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ ಸೇರ್ಪಡೆಯ ಮೂಲಕ ಬಿಜೆಪಿ ಜೊತೆ ಕೆಆರ್ಪಿಪಿ ಪಕ್ಷವನ್ನ ವಿಲೀನ ಮಾಡಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಬಿಎಸ್ವೈ ಬಿವೈ ವಿಜೇಂದ್ರ ಸಮ್ಮುಖದಲ್ಲಿ ರೆಡ್ಡಿ ಬಿಜೆಪಿ ಸೇರ್ಪಡೆಯಾದರು. ರೆಡ್ಡಿ ಜೊತೆ ಪತ್ನಿ ಅರುಣಾ ಲಕ್ಷ್ಮಿಯೂ ಸೇರ್ಪಡೆಯಾಗಿದ್ದಾರೆ. ಪಕ್ಷದ ಬಾವುಟ ನೀಡಿ ರೆಡ್ಡಿಯನ್ನ ವಿಜೇಂದ್ರ ಸ್ವಾಗತಿಸಿದರು. ಮಾಜಿ ಸಚಿವರಾದ ಶ್ರೀರಾಮುಲು, ಸಿಟಿ ರವಿ ಸೇರಿ ಹಲವರು ಉಪಸ್ಥಿತರಿದ್ದರು. ಇನ್ನು ಒಂದೇ ವೇದಿಕೆಯಲ್ಲೇ ರೆಡ್ಡಿ ಹಾಗೂ ಶ್ರೀರಾಮುಲು ಕಾಣಿಸಿಕೊಂಡಿರುವುದು ವಿಶೇಷವಾಗಿತ್ತು. ಬಿಜೆಪಿ ನನ್ನ ರಕ್ತದ ಕಣಕಣದಲ್ಲೂ ಇದೆ ಎಂದ ರೆಡ್ಡಿ. ಬಿಜೆಪಿ ಅನ್ನೋದು ನನ್ನ ರಕ್ತದ ಕಣಕಣದಲ್ಲೂ ಇದೆ ಅಂತ ಶಾಸಕ ಜನಾರ್ದನ ರೆಡ್ಡಿ ಹೇಳಿದ್ದಾರೆ. ಬಿಜೆಪಿ ನನ್ನ ತಾಯಿ ಇದ್ದಂತೆ, ಪಕ್ಷಕ್ಕೆ ಮರುಸೇರ್ಪಡೆಯಾಗಿದ್ದು ಖುಷಿ ತಂದಿದೆ. ಪಕ್ಷದ ಗೆಲುವಿಗಾಗಿ ದುಡಿಯುತ್ತೇನೆ ಅಂದಿದ್ದಾರೆ. ಅಲ್ಲದೆ ನಾನು ಯಾವುದೇ ಕಂಡೀಷನ್ ಇಂದ ಸೇರ್ಪಡೆಯಾಗಿಲ್ಲ ಎಂದಿದ್ದಾರೆ. ನಾನು ಎಷ್ಟು ಸಲ ನೀವು ಕೇಳಿದ್ರು, ನನ್ನ ರಕ್ತದ ಕಣಕಣದಲ್ಲಿ ಇರೋದು ಭಾರತೀಯ ಜನತಾ ಪಕ್ಷ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 3ನೇ ಬಾರಿ ದೇಶದ ಪ್ರಧಾನಮಂತ್ರಿ ಆಗೋದಕ್ಕೆ ನಾನು ಹಿಂದೆನೇ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಆದ್ರೂ ಕೂಡ ಬಾಹ್ಯ ಬೆಂಬಲ ಅಂತ ಹೇಳಿದ್ದೆ. ಇವತ್ತು ಪಕ್ಷಕ್ಕೆ ನಾನು ಇವತ್ತು ನಮ್ಮೆಲ್ಲ ಹಿರಿಯರ ಜೊತೆ ನಾನು ಸೇರ್ಕೊಂಡಿದ್ದೀನಿ. ಆ ಪಕ್ಷಕ್ಕೋಸ್ಕರ ದುಡಿತೀನಿ. ನಾನು ಆ ಕಂಡೀಷನ್ ಈ ಕಂಡೀಷನ್ ಯಾವ ಕಂಡೀಷನ್ಗಳು ಇಲ್ಲ. ನಾನು ಯಾವುದೇ ಕಂಡೀಷನ್ಗಳು ಯಾವುದೇ ಫಲಾಪೇಕ್ಷೆ ಇಲ್ಲದ ಹಾಗೇನೆ ಭಗವಂತ ಜೀವನದಲ್ಲಿ ಎಲ್ಲವುದನ್ನ ಅತಿ ಚಿಕ್ಕ ವಯಸ್ಸಲ್ಲಿ ಯಡಿಯೂರಪ್ಪ ಅವರ ಆಶೀರ್ವಾದದಿಂದ, ಭಾರತೀಯ ಜನತಾ ಪಕ್ಷದ ಆಶೀರ್ವಾದದಿಂದ ಎಲ್ಲವನ್ನೂ ಪಕ್ಷ ಹಿಂದೆನೇ ನನಗೆ ಅತಿ ಚಿಕ್ಕ ವಯಸ್ಸಲ್ಲಿ ಕೊಟ್ಟಿತ್ತು. ಇದೀಗ ಜನಾರ್ದನ ರೆಡ್ಡಿ ಶ್ರೀರಾಮುಲು ಮುನಿಸು ಮರೆತು ಒಂದಾಗಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಇಬ್ಬರ ಮಧ್ಯೆ ಮುನಿಸಿತ್ತು. ಆದರೆ ಇದೀಗ ಮತ್ತೆ ಒಂದಾಗಿದ್ದಾರೆ. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ನಾನು ಶ್ರೀರಾಮುಲು ಒಂದೇ ಕುಟುಂಬದವರು ಇದ್ದಂತೆ ಅಂತ ರೆಡ್ಡಿ ಹೇಳಿದ್ರು. ಶ್ರೀರಾಮನ ರೀತಿ ಅಗ್ನಿ ಪರೀಕ್ಷೆ ಗೆದ್ದು ವಾಪಸ್ ಬಂದಿದ್ದಾರೆ ಅಂತ ಶ್ರೀರಾಮುಲು ಸ್ವಾಗತಿಸಿದ್ರು. ಪ್ರಚಾರ ಮಾಡ್ತೀರಾ, ಏನ್ ರೋಲ್? ನಾವಿರೋದು ಒಟ್ಟಿಗೆನೇ ಇದ್ದೀವಿ, ಯಾವತ್ತೂ ಬೇರೆ ಆಗಿಲ್ಲ ಸರ್. ಇದು ಸ್ವಂತ ಅವ್ರದ್ದು ತವರು ಮನೆ ಇದ್ದಂತೆ. ಯಾವ ರೀತಿಯಲ್ಲಿ ತವರು ಮನೆಗೆ ಅವ್ರ ಮಗ ವಾಪಸ್ ಬಂದೇನೋ ಆ ರೀತಿ ವಾಪಸ್ ಬಂದನ. ಶ್ರೀರಾಮಚಂದ್ರ ಪ್ರಭು ಅಗ್ನಿ ಪ್ರವೇಶನ ಮಾಡೋದ ಮೂಲಕ, ಯಾವ ರೀತಿಯಲ್ಲಿ ಅಗ್ನಿ ಪ್ರವೇಶದ ಮೂಲಕ ಮತ್ತೆ ವಾಪಸ್ಸು ಮನೆಗೆ ವಾಪಸ್ ಬರ್ತಾನೋ ಆ ರೀತಿ ಜನಾರ್ದನ್ ರೆಡ್ಡಿ ಕೂಡ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಪುನಃ ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಬಂದಿದ್ದಾರೆ. ಜನಾರ್ದನ್ ರೆಡ್ಡಿ ವಾಪಸ್ ಕರೆತರುವಲ್ಲಿ ಬಿಎಸ್ವೈ ಯಶಸ್ವಿ. ಬಳ್ಳಾರಿ, ಕೊಪ್ಪಳ, ರಾಯಚೂರು ಭಾಗದಲ್ಲಿ ದೊಡ್ಡ ಬಲ. ಬಿಜೆಪಿಗೆ ಜನಾರ್ದನ್ ರೆಡ್ಡಿ ವಾಪಸ್ ಆಗಿರೋದ್ರಿಂದ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿಗೆ ದೊಡ್ಡ ಬಲ ಬಂದಂತಾಗಿದೆ. ಹಾಗಾದ್ರೆ ಬಿಜೆಪಿಯ ಲೆಕ್ಕಾಚಾರ ಏನು ಅನ್ನೋದು ನೋಡೋದಾದ್ರೆ, ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ಪಡೆಯಿಂದ ಬಿಜೆಪಿಗೆ 10 ಲಾಭಗಳೇ ಇದೆ. ರೆಡ್ಡಿ ಬಿಜೆಪಿ ಸೇರ್ಪಡೆಯಿಂದ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿಗೆ ಬಲ ಬಂದಂತಾಗ್ತದೆ. ಇನ್ನು ಬಳ್ಳಾರಿ, ಕೊಪ್ಪಳ, ರಾಯಚೂರು, ವಿಜಯನಗರ ಜಿಲ್ಲೆಗಳಲ್ಲಿ ಲಾಭ ಹಾಗೂ ಲೆಕ್ಕಾಚಾರ ಇದೆ. ಕಳೆದ ಚುನಾವಣೆಯಂತೆ ಬಿಜೆಪಿ ಮತಗಳು ವಿಭಜನೆ ಆಗುವುದು ತಪ್ಪುತ್ತೆ.
ಕಲ್ಯಾಣ ಕರ್ನಾಟಕದಲ್ಲಿ ಪ್ರಭಾವಿ ನಾಯಕರ ಕೊರತೆ ನೀಗಿಸುವಲ್ಲಿ ರೆಡ್ಡಿ ಪ್ರಮುಖರಾಗ್ತಾರೆ. ಮುಂದೆ ಆಪರೇಷನ್ ಕಮಲ ನಡೆದರೆ ರೆಡ್ಡಿ ತಂತ್ರಗಳು ಬಿಜೆಪಿಗೆ ಅನುಕೂಲವಾಗಲಿದೆ. ತಂತ್ರಗಾರಿಕೆ ಮಾಡುವುದರಲ್ಲಿ ಜನಾರ್ದನ್ ರೆಡ್ಡಿಯು ನಿಪುಣ ರಾಜಕಾರಣಿಯಾಗಿದ್ದಾರೆ. ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ಪಡೆ ಬಳಿಕ ಮಾಜಿ ಸಿಎಂ ಯಡಿಯೂರಪ್ಪ ಮಾತನಾಡಿ, ರೆಡ್ಡಿಯಿಂದ ಆನೆ ಬಲ ಬಂದಂತಾಗಿದೆ ಅಂದ್ರು. ವಿಜಯೇಂದ್ರ ಅಂತೂ ಬಿಜೆಪಿ ಬಂದಿದ್ದು ಸಂತೋಷ ಅಂದ್ರು. ಬಹಳ ಒಳ್ಳೇದಾಯ್ತು ಅವ್ರು ಬಂದದ್ದು, ನಮ್ಗೆ ದೊಡ್ಡ ಶಕ್ತಿ ಬಂದಂತಾಗಿದೆ. ಅವರು ಆ ಭಾಗದಲ್ಲಿ ಸಾಕಷ್ಟು ಜನಪ್ರಿಯ ನಾಯಕರು. ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಕೇಂದ್ರದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ಒಂದು ನಾಯಕತ್ವವನ್ನು ಮೆಚ್ಚಿ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತವನ್ನ ಒಪ್ಪಿಕೊಂಡು ಇವತ್ತು ಮರು ಸೇರ್ಪಡೆ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲೇ ಗಾಲಿ ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ಪಡೆಯ ಹಿಂದೆ ಬಿಜೆಪಿಯ ದೊಡ್ಡ ಲೆಕ್ಕಾಚಾರವೇ ಇದೆ. ಆದರೆ ರೆಡ್ಡಿಯಿಂದ ಅದೆಷ್ಟು ಲಾಭ ಆಗುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.